ಮೇಕಿಂಗ್ ಚೆನ್ನಾಗಿ ಮಾಡೋದು ತಪ್ಪೇ ಇಲ್ಲ. ಯಾಕೆಂದ್ರೆ ಕಾಲ ಕಾಲಕ್ಕೆ ನಾವು ಬದಲಾಗಬೇಕು. ಆದರೆ ಕತೆಗೆ ಪೂರಕವಾಗಿರ್ಬೇಕು. ಪ್ರೇಕ್ಷಕ ಚಿತ್ರಮಂದಿರದಲ್ಲಿ ಕೂತಾಗ ಅವನನ್ನ ಆ ಕಡೆ ಈ ಕಡೆ ಬೇರೆ ಯೋಚನೆ ಮಾಡಕ್ ಬಿಡದೇ ಇದ್ರೆ ನೀವು ಗೆದ್ರಿ. ಅವ್ನು ಬೇರೆ ಯೋಚನೆ ಮಾಡ್ತಾನೆ ಅಂದ್ರೆ ನಿಮ್ಮ ಅಟೆಂಪ್ಟ್ ರಾಂಗ್ ಅಂತ. ಔಟ್ ಆಫ್ ದ ವೇ ಬಾಹುಬಲಿ ಮಾಡ್ತೀವಿ, ಅದಕ್ಕೆ ಲಿಮಿಟ್ ಇಲ್ಲ. ನೀವ್ ಏನ್ ಮಾಡಿದ್ರು ಕಲ್ಪನೆ ಅದು. ನೈಜತೆ ಹಿಂದೆ ಹೋದಾಗ ನೈಜತೆಗೆ ಧಕ್ಕೆ ಬರಬಾರ್ದು. ಎಲ್ಲ ಸಿನಿಮಾಗಳು ನೋಡ್ತಾ ಕಲೆಕ್ಷನ್ ಹೇಳ್ತಾ ಇದ್ದಾರೆ. ಜನರನ್ನ ಎಲ್ಲಿ ಗಳಿಸಿದ್ರಿ ನೀವು? ನಮ್ಮ ಡಿಸೈನರು ನನ್ನ ಸಿನಿಮಾಗಳು ಮಾಡುವಾಗ ಅವ್ನು 50ನೇ ದಿನದ್ದು ಪೋಸ್ಟರ್ ಮಾಡ್ಬಿಡ್ತಾ ಇದ್ದೆ. ನಾನು ಅವ್ನು ಬೈತಾ ಇದ್ದೆ, ಏನೋ ನೀನು ಅಷ್ಟು ಮುಂದಕ್ಕೆ ಹೋಗ್ತಿದ್ಯಾ, ಮಿನಿಮಮ್ 50 days ಮೋಸ ಇಲ್ಲ. ಅದ್ರ ಮೇಲೆ ಹೋಗೋದು ಸಿನಿಮಾಗಿರೋ ತಾಕತ್ ಇದ್ರೆ. ತಾಂತ್ರಿಕವಾಗಿ ಮಾರುತ ತುಂಬ ದೊಡ್ಡದಾಗಿ ಕಾಣ್ತಿದೆ. ಮತ್ತು ಅದೇ ಆಗಲೇ ಹೇಳ್ದಂಗೆ ಸಿನಿಮಾನೇ ಉಸಿರಾಗಿ ಸಿನಿಮಾನೇ ಜೀವನವನ್ನಾಗಿ ನೀವು ಇಷ್ಟು ದಶಕಗಳಿಂದ ನೀವಾಗಲಿ ಪ್ರೊಡಕ್ಷನ್ ಹೌಸ್ ಆಗಲಿ ಮಂಜು ಅವರಾಗಲಿ ಅಥವಾ ಯಾದವ್ ಅವರಾಗಲಿ, ಅಂದರೆ ಇದು ನೋಡಿದ್ರೇ ನಂಗೆ ಅನಿಸುತ್ತೆ ಸರ್, ನಿಮ್ಮ ಒಂದು ಆ ಕ್ರೆಡಿಟ್ ಎಲ್ಲ ಇದು ನೋಡಿದಾಗ ವಾವ್ ಅಂತ ಅನಿಸುತ್ತೆ. ಎಲ್ಲ ಲೆಜೆಂಡ್ಸ್ ಅಷ್ಟು ಸಿನಿಮಾಗೆ ಕೊಡುಗೆ ಕೊಟ್ಟಿರುವಂತಹ ಶಕ್ತಿಗಳು ಸೇರಿಕೊಂಡು ಇವತ್ತಿನ ಒಂದು ದಿನಮಾನಕ್ಕೆ ಈ ಥರದ್ದೊಂದು ವಿಷಯನ ತೊಗೊಂಡು ಬಂದು ಅದು ನಿಮ್ಮದೇ ಶೈಲಿಯಲ್ಲಿ ಹೇಳುವಂಥದ್ದು ಇದೆಯಲ್ಲ. ಸೊ ಆ ಒಂದು ವಿಷಯಕ್ಕೆ ತಾಂತ್ರಿಕವಾಗಿ ನಿಮ್ಮ ಬಳಗದ ಬಗ್ಗೆ ಹೇಳ್ಬೋದಾ? ನೀವೇ ಮ್ಯೂಸಿಕ್ಕು ಮಾಡಿದ್ದೀರಿ ಕೂಡ. ನನಗೆ ಇದು ಟೆಕ್ನಿಕಲ್ ಕ್ರ್ಯೂ, ನನಗೆ ಜೆಸ್ಸಿ ಗಿಫ್ಟ್ ಅವರು ಒಂದು ಸಾಂಗ್ ಮಾಡಿದ್ದಾರೆ. 5 ಸಾಂಗ್ ಇದೆ, 4 ಸಾಂಗ್ ನಾನು ಮಾಡಿದ್ದೀನಿ, 1 ಸಾಂಗ್ ಅವ್ರು ಮಾಡಿಕೊಟ್ಟಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರು ನಕುಲ್ ಅಭಯಂಕರ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಅವ್ರು ಮಾಡಿದ್ದಾರೆ. DOP ಇಬ್ಬರಿದ್ದಾರೆ, ಒಂದು ಔಟ್ಡೋರ್ಗೆ ಒಬ್ಬರು ಇಂಡೋರ್ಗೆ, ಕುಮಾರ್ ಗೌಡ ಅವರು ಮತ್ತು PK ದಾಸ್ ಅವರು, ಶಿವಪ್ರಸಾದ್ ಯಾದವ್ ಒಳ್ಳೆ ಎಡಿಟ್ರ್ ಅವರು. ಟೆಕ್ನಿಕಲ್ ಕ್ರೂ ತುಂಬ ಚೆನ್ನಾಗಿದೆ, ಭಾಳ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಎಲ್ಲ ಹುಡುಗರು ತುಂಬ ಅದ್ಭುತವಾಗಿ DI ಆಗ್ಬೋದು, CGಗಳಾಗ್ಬೋದು, VFX ಆಗ್ಬೋದು, ಎಲ್ಲವೂ ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಲೊಕೇಶನ್ಸ್ ತುಂಬ ಪ್ಲಸ್ ಆಯಿತು ನಮಗೆ. ಹೆಂಗೆ ನಾವು ಪಾತ್ರಗಳನ್ನು ಆಯ್ಕೆ ಮಾಡಿಕೊಂಡು ಅದೇ ರೀತಿ ಲೊಕೇಶನ್ನು ಕೂಡ ಒಂದು ಪಾತ್ರವಾಗಿ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಇದರ ಮಧ್ಯೆ ನಿಮಗೆ ಈ ಬಿಡ್ಡಪ್ಪ ಬರ್ತಾರೆ ಕ್ಲೈಮ್ಯಾಕ್ಸಲ್ಲಿ, ನೀವು ನೋಡಿ ಭಾಳ ಚೆನ್ನಾಗಿದೆ. ಅವರು ಸ್ವಲ್ಪನೇ ಬಂದರೂ ಕೂಡ ತುಂಬ ಇಂಪ್ಯಾಕ್ಟ್ ಆಗ್ತಾರೆ. ಹೀಗೆ ಟೆಕ್ನಿಕಲ್ ಕ್ರೂ ಫ್ಯಾಂಟಾಸ್ಟಿಕ್. ಡಿಸೈನರ್ ಮಣಿ, ಇವೆಲ್ಲ ಡಿಸೈನ್ಗಳು ಮಣಿದು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ರು ಎಲ್ಲರೂ ಕೂಡ. ಒಳ್ಳೆ ಕ್ರೂ, ಟೆಕ್ನಿಕಲ್ ಕ್ರೂ. ಸರ್ ಇವತ್ತಿಗೆ ಅಂದರೆ 3 ದಶಕದಿಂದ ಸಿನಿಮಾ ಉದ್ಯಮದಲ್ಲಿ ನೀವೆಲ್ಲ ಥರದ ಸಿನಿಮಾಗಳು ಮಾಡ್ಕೊ ಬಂದಿದ್ದೀರಿ, ಬರೆದಿದ್ದೀರಿ, ನಟಿಸಿದ್ದೀರಿ, ನಿರ್ದೇಶನ ಮಾಡ್ಕೊಂಡು ಬಂದಿದ್ದೀರಿ, ಮ್ಯೂಸಿಕ್ ಮಾಡಿದ್ದೀರಿ, ನಿರ್ಮಾಪಕರಾಗಿ ಎಲ್ಲ ಥರದ್ದು ಸಿನಿಮಾಗಳನ್ನು ಮಾಡ್ಕೊಂಡು ಬಂದಿದ್ದೀರಿ. ಇವತ್ತಿನ ಮಟ್ಟಿಗೆ ಸಿನಿಮಾಗಳು ವರ್ಕ್ ಆಗ್ತಿಲ್ಲ ಅಂದರೆ ಸಂಖ್ಯೆ ದೊಡ್ಡದಾಗಿದೆ, ಸಿನಿಮಾಗಳ ಬರೋ ಸಂಖ್ಯೆ ದೊಡ್ಡದಾಗಿದೆ. ಅಂದರೆ ಇಷ್ಟು ದಿನದಲ್ಲಿ ಶೂಟ್ ಮಾಡುವಂಥದ್ದನ್ನು ಇಷ್ಟು ದಿನ ತೊಗೊಳ್ತಿದ್ದಾರೆ ಅನ್ನೋವಂಥ ಒಂದು ವಿಷಯ ಚರ್ಚೆ ಆಗ್ತಿದೆ. ಅಂದರೆ ಹಿರಿಯರಾಗಿ ನಿಮ್ಮ ಗಮನಕ್ಕೆ ಬಂದಿರುವಂಥದ್ದು ಸರ್ ಈ ಥರ ಸಿನಿಮಾ. ಮೊನ್ನೆ ವಿಜಯ್ ಸರ್ ಸಿಕ್ಕಿದಾಗ ಮಾತಾಡ್ತಿದ್ರು ಮಾರುತ, ಅಂದರೆ ಅವರು ಇದು ಅದಕ್ಕೇ ಅವರೆಲ್ಲ ಲೆಜೆಂಡ್ಸ್ ಅನ್ನೋದು, ಅದಕ್ಕೇ ಅವ್ರು ಆಶಿಸ್ತು ಆ ಒಂದು ಸಂಯಮ ಮತ್ತು ಅಷ್ಟು ಪ್ರಬುದ್ಧವಾಗಿ ಸಿನಿಮಾ ಮಾಡೋದು ಹಿಂಗೆ ಮಾಡಬೇಕು, ಹಿಂಗೆ ಮಾಡಿದಾಗ ಹೌದು ಬಡ್ಜೆಟ್ ಇಷ್ಟ ಆಗಿದೆ, ಏನಕ್ಕೆ ಬೇಕು ಅಷ್ಟು ಬಡ್ಜೆಟ್ಟು, ಕತೆ ಚೆನ್ನಾಗಿದ್ದಾಗ ಕತೆ ಸ್ಟ್ರಾಂಗ್ ಆಗಿದ್ದಾಗ ಈ ರೀತಿಯಾಗಿ ಸಿನಿಮಾ ಮಾಡ್ಬೋದು ಅನ್ನೋ ಒಂದು ವಿಷಯ ಚರ್ಚೆ ಆಗ್ತಿತ್ತು. ಆ ವಿಚಾರಕ್ಕೆ ನಿಮ್ಮ ಹತ್ರ ಒಂದಷ್ಟು ವಿಷಯ ಕೇಳೋಣ ಅನ್ನೋ ಉದ್ದೇಶ ಸರ್ ನನಗೆ. ಇವತ್ತಿನ ಸಿನಿಮಾ ಮೇಕಿಂಗು ಮತ್ತು ಪ್ರಾಸೆಸ್ಗಳನ್ನು ಇವತ್ತಿನ ಜನ್ರೇಷನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಗಮನಕ್ಕೆ ಬಂದಿದ್ದೇನು ಸರ್? ಅಂದರೆ ಮೇಕಿಂಗ್ ಚೆನ್ನಾಗಿ ಮಾಡೋದು ತಪ್ಪೇ ಇಲ್ಲ. ಯಾಕೆಂದ್ರೆ ಕಾಲ ಕಾಲಕ್ಕೆ ನಾವು ಬದಲಾಗಬೇಕು. ಏನೇನು ನಮಗೆ ತಂತ್ರಜ್ಞಾನಗಳು ಸಿಗುತ್ತೆ, ತಾಂತ್ರಿಕ ಸೌಲಭ್ಯಗಳು ಏನೇನು ಸಿಗುತ್ತೆ ಎಲ್ಲವನ್ನು ಬಳಸ್ಕೊಳ್ಬೇಕು ಅಂದರೆ ಅದನ್ನೆಲ್ಲ ನಾವು ಸ್ಟಡಿ ಮಾಡ್ಕೊಂಡಿರಬೇಕು. ಆದರೆ ಕತೆಗೆ ಪೂರಕವಾಗಿರಬೇಕು. ಕತೆಗೆ ಪೂರಕವಾಗಿಲ್ಲದೆ ನೀವೇನೂ ಮಾಡಬಾರ್ದು. ಯಾಕೆಂದರೆ ಪ್ರೇಕ್ಷಕ ಚಿತ್ರಮಂದಿರದಲ್ಲಿ ಕೂತಾಗ ಅವನ ಗಮನವನ್ನು ಕೇಂದ್ರೀಕರಿಸ್ತಾನೆ ಆ ಸಿನಿಮಾ ಒಳಗಡೆ. ಕೇಂದ್ರೀಕರಿಸ್ದ ಅಂದರೆ ನೀವು ಗೆದ್ರಿ. ವೆರಿ ಸಿಂಪಲ್. ಅವನನ್ನು ಆ ಕಡೆ ಈ ಕಡೆ ಬೇರೆ ಯೋಚನೆ ಮಾಡೋಕ್ಕೆ ಬಿಡದೇ ಇದ್ದರೆ ನೀವು ಗೆದ್ರಿ. ಅವ್ನು ಬೇರೆ ಯೋಚನೆ ಮಾಡ್ತಾನೆ ಅಂದರೆ ನಿಮ್ಮ ಅಟೆಂಪ್ಟ್ ರಾಂಗ್ ಅಂತ. ಆ ವಿಚಾರಕ್ಕೆ ಬಂದಾಗ ಈ ಮೇಕಿಂಗ್ ಬಗ್ಗೆ ನಾನು ಹೇಳ್ತೀನಿ. ಮೇಕಿಂಗ್ ಎಲ್ಲಿ ಬೇಕು, ಯಾವ ಕತೆ ಬೇಕು? ಒಂದು ಹಿಸ್ಟಾರಿಕಲ್ ಕತೆ ಮಾಡ್ತೀವಿ, ಮೇಕಿಂಗ್ ಬೇಕು. ಆಮೇಲೆ ಔಟ್ ಆಫ್ ದ ವೇ ಬಾಹುಬಲಿ ಮಾಡ್ತೀವಿ, ಅದಕ್ಕೆ ಲಿಮಿಟೇ ಇಲ್ಲ. ನೀವು ಏನು ಮಾಡಿದ್ರು ಕಲ್ಪನೆ ಅದು. ಅದಕ್ಕೆ ಬಡ್ಜೆಟ್ ಲಿಮಿಟ್ ಇಲ್ಲ. ಅವೆಲ್ಲ ಫ್ಯಾಂಟಸಿ, ಅವೆಲ್ಲ ಮಾಡಲೇಬೇಕು, ಅವೆಲ್ಲ ಮಾಡಬೇಕು. ಆದರೆ ನೈಜತೆ ಹಿಂದೆ ಹೋದಾಗ ನೈಜತೆಗೆ ಧಕ್ಕೆ ಬರಬಾರ್ದು. ಅಲ್ಲಿ ಖರ್ಚು ವೆಚ್ಚಗಳು ಎಷ್ಟು ಬೇಕು ಅಷ್ಟೇ ಮಾಡಬೇಕು, ವ್ಯರ್ಥ ಆಗಬಾರ್ದು.
ಆಮೇಲೆ ಮುಖ್ಯವಾಗಿ ಸಮಯ ವ್ಯರ್ಥ ಆದರೆ ಬಡ್ಜೆಟ್ ಹೋಗ್ತಾ ಇರುತ್ತೆ. ಈಗ ನಾನೊಂದು ಇಂಡೋರಲ್ಲಿ ಶೂಟಿಂಗ್ ಮಾಡ್ತೀನಿ, ಈಗ ರೂಮಲ್ಲಿ ಶೂಟಿಂಗ್ ಮಾಡ್ತೀನಿ. ಇಲ್ಲಿ ನನಗೇನು ಸಲಕರಣೆಗಳು ಬೇಕು, ನನಗಿಲ್ಲಿ ಮ್ಯಾಕ್ಸಿಮಮ್ 2 ಕ್ಯಾಮ್ರಾ ಇಟ್ಕೊಳ್ಬೋದು, ಒಂದು 20 ಕಿಲೋವಾಟ್ಸ್ ಲೈಟ್ ಇಟ್ಕೋಬೋದು. ನಮ್ಮ ಇದಕ್ಕೆ 20 ಕಿಲೋವಾಟ್ಸ್ ಲೈಟ್ ಇಟ್ಕೋಬೋದು. ಅದ್ರ ಮೇಲೆ ಬೇಕಾಗಲ್ಲ ಇಲ್ಲಿ. ಆದರೆ ನಾವೇನು ಮಾಡ್ತೀವಿ, ಜಿಮ್ಮಿನೂ ತರಿಸ್ಕೋತೀವಿ, ಕ್ಯಾಂಡೀನೂ ತರಿಸ್ಕೋತೀವಿ, ಇನ್ನೂ ಒಂದು 70 ಕಿಲೋವಾಟ್ಸ್ ಲೈಟ್ ತರಿಸ್ಕೋತೀವಿ, 4 ಜನರೇಟರ್ ಇವೆಲ್ಲ ಏನಾಗುತ್ತೆ, ಆಚೆ ಕಡೆ ಸುಮ್ಮನೆ ಬಿದ್ದಿರುತ್ತೆ. ಅದಕ್ಕೆ ಹಣ ಬಡ್ಜೆಟ್ ನಿರ್ಮಾಪಕನಿಗೆ ಅವ್ನ ಜೋಬಿಂದ ಹಣ ಸುಮ್ಮನೆ ಖರ್ಚು. ಅವ್ನಿಗೇನು ಗೊತ್ತು, ನಾನು ಕೇಳಿದ್ರು ಕೊಡ್ತಾರೆ. ಈ ವೇಸ್ಟ್ ಆಗೋದನ್ನೆಲ್ಲ ಉಳಿಸೋದೇ ನಿರ್ಮಾಪಕನ ದೊಡ್ಡ ಲಾಭ. ಅದು ಬಿಡುಗಡೆಗೆ ಮೊದಲೇ, ಸಿನಿಮಾ ಬಿಡುಗಡೆಗೆ ಮೊದಲೇ ಅದು ಮಿನಿಮಮ್ ಲಾಭ. ಅದು ಸಿನಿಮಾ ಆಗೋಯ್ತು ಅಂತ ಹೇಳಿದ್ರೆ ಖರ್ಚು ಮಾತ್ರ ಆಗಿರುತ್ತೆ ಹೊರತು ವೇಸ್ಟ್ ಆಗಿದ್ದು ವೇಸ್ಟೇ. ಅದು ವೇಸ್ಟ್ ಅಂತ ಹೇಳ್ತೀವಿ, ವೇಸ್ಟೇ ಅದು. ಹಾಗೆ ಸಮಯ, ದಿನಕ್ಕೆ 1 ಗಂಟೆ ನೀವು ತಡವಾಗಿ ಶೂಟಿಂಗ್ ಮಾಡಿದ್ರೆ ಇಡೀ ಸಿನಿಮಾ 15 ದಿನ ಶೂಟಿಂಗ್ ಜಾಸ್ತಿ ಆಗುತ್ತೆ. ಅಷ್ಟೇ. ಮೇಕಿಂಗ್ ಮಾಡಬೇಕು, ಕತೆಗೆ ಪೂರ್ವಕವಾಗಿ ಈ ಕಾಂತಾರ ಮಾಡಿದ್ದಾರೆ, ಬೇಕು ಅದಕ್ಕೆ. ಯಾಕೆಂದ್ರೆ ಅವ್ರ ಕಥೆ ಆ ಥರ ಇದೆ, ಆ ಥರದ ಕಲ್ಪನೆ ಇದೆ. ಆಮೇಲೆ ಜೋಧ ಅಕ್ಬರ್ ನೋಡಿದ್ವಿ ನಾವು, ಆಮೇಲೆ ಚಾವನ್ ನೋಡಿದ್ವಿ ನಾವು. ಆ ಕಥೆಗೆ ಬೇಕು, ಆ ಕಥೆಗಳಿಗೆ ಬೇಕದು. ಎಲ್ಲ ಕಥೆಗಳಿಗೂ ಅದು ಆಗೋದಿಲ್ಲ, ಮಾಡಬಾರ್ದು ಆ ಥರ. ಅಷ್ಟೇ. ಬಟ್ ಪ್ರೇಕ್ಷಕ ಅವನು ನೋಡೋ ದೃಷ್ಟಿಕೋನ ಬದಲಾಗಿದೆ. ಅವನು ಒಳ್ಳೆ ಮೇಕಿಂಗ್ ನಿರೀಕ್ಷೆ ಮಾಡ್ತಾ ಇದ್ದಾನೆ. ಹಾಗಾಗಿ ಅವನ ಹತ್ತಿರ ಹೋಗೋ ಪ್ರಯತ್ನ ನಾವು ಮಾಡಬೇಕು. ಬಡ್ಜೆಟ್ ಕೂಡ ಕಮ್ಮಿ ಮಾಡಬಾರ್ದು. ಕಮ್ಮಿ ಮಾಡಿದ್ರೆ ಕಮ್ಮಿ ಆಗಿರುತ್ತೆ. ಅವ್ನು ನೋಡ್ತಾನೆ, ಏನೋ ಚೆನ್ನಾಗಿ ಒಂಚೂರು ಉಪ್ಕಮ್ಮಿ ಅಂತೀವಲ್ಲ ಅಡುಗೆಯಲ್ಲಿ, ಆ ಥರ ಅದಾಗಬಾರ್ದು. ಅವನಿಗೆ ರುಚಿಯಾಗಿರಬೇಕು ಅಡುಗೆ, ಅಷ್ಟೇ ಮಾಡಬೇಕು ಮೇಕಿಂಗ್. ಕತೆ ವಿಷಯ ಸರ್, ಅಂದರೆ ಸಾರ್ವಕಾಲಿಕವಾಗಿ ನಾವು ಇಷ್ಟು ವರ್ಷಗಳಿಂದ ನೋಡ್ಕೊಬಂದ್ರೂ ಕತೆ ಒಂದು ಮೊದಲಿಂದ ಕೊನೆವರೆಗೂ ಆ ಕತೆ ಸಮ್ಮಪ್ಪಾದಾಗ ಅದೆಲ್ಲವೂ ವರ್ಕ್ ಆಗಿರೋವಂಥದ್ದು ನಾವು ನೋಡಿದ್ದೀವಿ ಇತಿಹಾಸದಲ್ಲಿ. ರೀಸೆಂಟಾಗೂ ಕೂಡ ಆ ಥರದ್ದು ಸುಮಾರು ಆಯಿತು. ಈಗ ಮೇಕಿಂಗ್ ವಿಷಯಕ್ಕೆ ಬಂದರೆ ಫ್ಯಾಂಟಸಿ ಅಂತ ಬಂದಾಗ ಹೌದು, ಮೇಕಿಂಗಿಂದ ಕೆಲವೊಂದು ಅಟ್ರಾಕ್ಟ್ ಮಾಡುತ್ತೆ, ರಂಜಿಸುತ್ತೆ, ಗೆಲ್ಲುತ್ತೆ ವಿಷಯ. ಬಟ್ ಸಿನಿಮಾ ಅಂತ ನೋಡಿದಾಗ ಆ ಒಳಹೊಕ್ಕು ಆರಂಭದಿಂದ ಅಂತ್ಯದವರೆಗೂ ಅದನ್ನು ಕರ್ಕೊಂಡು ಹೋಗುವಂಥ ವಿಷಯ. ನಿಮ್ಮ ಸಿನಿಮಾಗಳು ಆ ಥರ ನೋಡ್ಕೊಬಂದಾಗ ಮೊದಲಿಂದ ಕೂಡ ಕತೆಗೆ ಆದ್ಯತೆ ಮೊದಲಿರುತ್ತೆ. ಅದು ನೀವು ಬೇರೆ ರೀಮೇಕ್ ಆಗಿರ್ಬೋದು ಅಥವಾ ನೇರವಾಗಿ ಮಾಡಿರುವಂಥ ಸಿನಿಮಾ ಆಗಿರ್ಬೋದು, ಎಲ್ಲ ಸಿನಿಮಾಗಳಲ್ಲೂ. ಸೊ ಇವತ್ತಿಗೂ ಅದನ್ನು ಕಾಪಾಡ್ಕೊಂಡು ಬಂದಿರುವಂಥದ್ದು. ಮತ್ತು ಇವತ್ತಿನ ಸಿನಿಮಾ ಮೇಕರ್ಗಳಿಗೆ ಕಥೆಯ ವಿಷಯವಾಗಿ ನಿಮ್ಮದೊಂದು ಸಲಹೆ ಸರ್, ಆಯ್ಕೆ ಹೇಗಿರಬೇಕು ಅನ್ನೋದು. ಸಾಕಷ್ಟು ನಿರ್ಮಾಪಕರು ಬರ್ತಿದ್ದಾರೆ, ಅವರಿಗೆ 4 ಸೀನು ಅಥವಾ ಫೈಟು ಅಥವಾ ಒಂದು ಆ್ಯಕ್ಷನು ಅಥವಾ ಒಂದು ಎಲಿವೇಶನು, ಒಂದು ಪಾಯಿಂಟ್ ಮಾತ್ರ ಹೇಳಿರ್ತಾರೆ. ಅವ್ರು ಅದನ್ನು ನಂಬಿ ತಂದು ದುಡ್ಡು ಹಾಕಿರ್ತಾರೆ. ಅದರ ನಂತರ ಆ ಒಂದು ಪಾಯಿಂಟ್ಗೆ ಸಿನಿಮಾ ಮಾಡ್ದಂಗೆ ಇರುತ್ತೆ. ಸೊ ಆ ಒಂದು ವಿಷಯಕ್ಕೆ ಸರ್. ಇಲ್ಲ, ನೀವು ಇತಿಹಾಸಗಳು ತೊಗೊಂಡಾಗ, ಯಾವುದೇ ಭಾಷೆಯಲ್ಲಿ ಇತಿಹಾಸ ತೊಗೊಂಡಾಗ ನಿಮಗೆ ಸುಮ್ಮನೆ ಹಾಗೆ ಹೋದಾಗ ಒಂದಷ್ಟು ಸಿನಿಮಾಗಳ ಹೆಸರು ಹೇಳ್ತೀವಿ, ಎಷ್ಟೋ ಸಿನಿಮಾಗಳು ನೆನಪಿಗೆ ಬರಲ್ಲ. ಒಂದಷ್ಟು ಸಿನಿಮಾಗಳ ಹೆಸರು ಹೇಳ್ತೀವಿ. ಆ ಸಿನಿಮಾಗಳ ಹೆಸರು ಯಾಕೆ ಹೇಳ್ತೀವಿ ಅಂದರೆ ಅದರಲ್ಲಿ ವ್ಯಾಲ್ಯೂಸ್ ಇದೆ. ಇವತ್ತು ಅಂತಲ್ಲ, ನಾಳೆ ನಾಡಿದ್ದು ಆಚೆ ನಾಡಿದ್ದು ಆದರೂ ಕೂಡ ಅಷ್ಟೇ. ವ್ಯಾಲ್ಯೂಸಿಂದ ಹೊರಗಡೆ ಹೋಗಿ ಸಿನಿಮಾ ಮಾಡಿದ್ರೆ ಅದು ಸಾರ್ವಕಾಲಿಕವಾಗಿ ನಿಲ್ಲೋದಿಲ್ಲ. ಈಗ ನನ್ನ ಸಿನಿಮಾಗಳು ನೀವು ತುಂಬ ದೊಡ್ಡ ಯಶಸ್ಸಾದ ಸಿನಿಮಾಗಳು ನೋಡಿರ್ಬೇಕು. ವ್ಯಾಲ್ಯೂಸ್ ಇದ್ದ ಸಿನಿಮಾಗಳೇ ದೊಡ್ಡ ಸಕ್ಸಸ್ ಆಗಿರೋದು. ಎಲ್ಲರೂ ಕನೆಕ್ಟ್ ಆಗ್ತಾರೆ ಅದಕ್ಕೆ. ಎಲ್ಲರೂ ಅಂದರೆ ನಿಮ್ಗೆ ಅದಕ್ಕೆ ಲಿಮಿಟ್ ಇಲ್ಲ. ಒಬ್ಬ ನಮ್ಮ ಸಮಾಜದಲ್ಲಿ ತುಂಬ ಗುಣವಂತನ ನೋಡ್ತೀವಿ ನಾವು, ತುಂಬ ಗುಣವಂತ ಅವನು. ಇನ್ನು ಕೆಲವು ಅವನಿಗೆ ನೀನು ಮನುಷ್ಯ ನೀನು ಮನುಷ್ಯತ್ವನೇ ಇಲ್ಲ ಅವನಿಗೆ ಅಂತ. ಅವನಿಗೂ ಇಷ್ಟ ಆಗಬೇಕು, ಅದೇ ಸಿನಿಮಾ. ಅವನು ಕೂತ್ಕೊಂಡು ನೋಡು, ಅವನು ಮನುಷ್ಯತ್ವನೇ ಇಲ್ಲ. 10 ಸಲ ಸಿನಿಮಾ ನೋಡಿರ್ತಾನೆ. ಅವ್ನಿಗೆ ಯಾಕೆ ಇಷ್ಟ ಆಯಿತು? ಅದು ಯಾಕೆ ಇಷ್ಟ ಆಯಿತು ಅಂದರೆ, ನಾನು ಆ ಗುಣಗಳನ್ನು ಅಳವಡಿಸ್ಕೊಳ್ಳೋಕ್ಕಾಗಲಿಲ್ವಲ್ಲ, ಅದಕ್ಕೆ ಅವ್ನಿಗೆ ಇಷ್ಟ ಆಯಿತು. ಅವನಿಗೆ ಯಾಕೆ ಇಷ್ಟ ಆಯಿತು? ನನ್ನಲ್ಲಿ ಆ ಗುಣ ಇದೆಯಲ್ಲ, ಅದಕ್ಕೆ ಇಷ್ಟ ಆಯಿತು. ಈ ಥರದ್ದು ಮಾನದಂಡ ಇಟ್ಕೊಂಡು ನಾವು ಸಿನಿಮಾ ಮಾಡಬೇಕು. ಅದು ದೀರ್ಘಕಾಲ ಉಳ್ಕೊಳ್ಳುತ್ತೆ. ಅವೆಲ್ಲ ದೀರ್ಘಕಾಲ. ಈಗ ಬರೋ ಸಿನಿಮಾಗಳೆಲ್ಲ ಫಾಸ್ಟ್ ಫುಡ್ ಆಗ್ತಾಯಿದೆ. ಫಾಸ್ಟ್ ಫುಡ್ ಅಂದರೆ ಏನು ಹೇಳ್ತಾ ಇದ್ದೀವಿ ಅಂದರೆ, ಒಂದು ವಾರದಲ್ಲಿ ಕಲೆಕ್ಷನ್ ಬಂದ್ಬಿಡ್ತು, ಬಂದ್ಬಿಡ್ತು ನೆನಪಲ್ಲಿ ಉಳಿಯೋದು.
ಎರಡನೇ ವಾರ ಕಲೆಕ್ಷನ್. ಈಗ ಬರೋ ಸಿನಿಮಾಗಳು, ನಾನು ಯಾವುದೇ ಸಿನಿಮಾ ಹೆಸರು ಹೇಳಕ್ಕೆ ಹೋಗಲ್ಲ, ಎಲ್ಲ ಸಿನಿಮಾಗಳು ನೋಡ್ತಾ ಕಲೆಕ್ಷನ್ ಹೇಳ್ತಾ ಇದ್ದಾರೆ. ಕಲೆಕ್ಷನ್, ಗಳಿಕೆ. ಏನು ಗಳಿಕೆ? ಹಣ ಗಳಿಕೆ. ಆಯಿತು, ಜನರನ್ನ ಎಲ್ಲಿ ಗಳಿಸಿದ್ರಿ ನೀವು? ಈಗ ನಾವು ಸಿನಿಮಾ ಅಂದರೆ ಒಂದು 15 ವರ್ಷ ಹಿಂದೆ ಹೋದಾಗ ಸಿನಿಮಾ ಬಿಡುಗಡೆ ಆದಾಗ ಇಷ್ಟೊಂದು ಕೇಂದ್ರಗಳಾಗ್ತಾ ಇರಲಿಲ್ಲ, ಕಮ್ಮಿ ಥಿಯೇಟ್ರ್ ಫಸ್ಟ್ ಇರೋದು. ಆದಾಗ ಆ ಸೋಮವಾರ ಶುಕ್ರವಾರ ಬಿಡುಗಡೆ ಆಗೋದು, ಶನಿವಾರ ಪರವಾಗಿಲ್ಲಪ್ಪ ಇವತ್ತು, ಭಾನುವಾರ ಒಂದು ಅಳತೆಗೆ ಫುಲ್ ಆಗೋದು, ಸೋಮವಾರ ಪಿಕಪ್ ಪಿಕ್ಚರ್, ಮಂಗಳವಾರದಿಂದ ಸ್ಟಡಿ. ಎಲ್ಲಿಗೆ ಹೋಗೋದು ಅದು ಅಂದರೆ ಸುಮ್ಮನೆ ಹಂಗೇ ಹೋಗೋದು, ನಿಧಾನಕ್ಕೆ 100 ದಿನ, 120 ದಿನ, 150 ಈ ಥರ ಹೋಗೋದು. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನನ್ನ ಸಿನಿಮಾಗಳು, ನನ್ನ ಡಿಸೈನರು ನನ್ನ ಸಿನಿಮಾಗಳು ಮಾಡುವಾಗ ಅವನು 50ನೇ ದಿನದ್ದು ಪೋಸ್ಟ್ರ್ ಮಾಡಿಬಿಡ್ತಾ ಇದ್ದ, ಡಿಸೈನ್ ಮಾಡಿ ಇಟ್ಬಿಡ್ತಾ ಇದ್ದ ಅವನು. ನಾನು ಅವ್ನು ಬೈತಾ ಇದ್ದೆ, ಏನೋ ನೀನು ಅಷ್ಟು ಮುಂದಕ್ಕೆ ಹೋಗ್ತಿದ್ಯಾ ಅಂದರೆ, ಅವನು ಮಿನಿಮಮ್ 50 ಡೇಸ್ ಮೋಸ ಇಲ್ಲ, ಮಿನಿಮಮ್ ಅದು. ಅದರ ಮೇಲೆ ಹೋಗೋದು ಸಿನಿಮಾಗಿರೋ ತಾಕತ್ತಿದ್ರೆ ಅಂದರೆ ಆ ಥರ ಹೋಗ್ತಾಯಿತ್ತು ಸಿನಿಮಾಗಳು. ಇವತ್ತು ಆ ಥರದ್ದಿಲ್ಲ, ಈಗ ಬದಲಾಗಿದೆ. 2 ವಾರದಲ್ಲಿ ಎಲ್ಲ ದುಡ್ಡು ಬಂದ್ಬಿಡುತ್ತೆ. ಎಷ್ಟು ಜನರ ಮನಸ್ಸಲ್ಲಿ ಉಳ್ಕೊಳ್ತದೆ. ವ್ಯಾಪಾರ ಒಂದು ಕಡೆ, ಸಮಾಜಕ್ಕೆ ನಾವೇನು ಕೊಟ್ವಿ? ನಮ್ಮನ್ನು ಸಾಕ್ತಾ ಇರೋ, ನಮಗೆಲ್ಲವನ್ನು ಕೊಡ್ತಾ ಇರೋ ಸಮಾಜ ಪ್ರತಿಯೊಂದು ಕೊಡುತ್ತೆ. ನನಗೆ ಹಣ ಕೊಡುತ್ತೆ, ಕೀರ್ತಿ ಕೊಡುತ್ತೆ, ಗೌರವ ಕೊಡುತ್ತೆ. ಸಮಾಜಕ್ಕೆ ನಾನೇನು ಕೊಡ್ತಾಯಿದ್ದೀನಿ? ನಾನೇನು ಕೊಟ್ಟು ಹೋಗ್ತಾ ಇದ್ದೀನಿ? ನಾಳೆ ಒಂದಿನ ನನ್ನ ಜೀವನ ಅಂತ್ಯ ಆಗುತ್ತೆ. ಆದಾಗ ನನ್ನ ಹಿಂದೆ ನಾನು ಮಾಡಿದ ಕೆಲಸಗಳೆಲ್ಲ ಬರ್ತಾ ಇರುತ್ತೆ. ಏನೇನು ಮಾಡಿಟ್ಟಿದ್ದೀನಿ ಇಲ್ಲಿ? ನನಗೆ ಸಿನಿಮಾದಲ್ಲಿ ಕೆಲಸ ಸಿಕ್ಕಿದೆ, ಸಿನಿಮಾ ನನ್ನ ಬದುಕು ನಾನೇನೇನು ಮಾಡಿಕೊಟ್ಟಿದ್ದೀನಿ, ಸೊಸೈಟಿಗೆ ಏನೇನು ಕೊಟ್ಟಿದ್ದೀನಿ ಅಂತ ನೋಡುವಾಗ ಎಷ್ಟು ಸಿಗುತ್ತೆ? ಸಿನಿಮಾ ಗಳಿಕೆ ಯಾರೂ ಹಾಕಕ್ಕೆ ಹೋಗೋದಿಲ್ಲ. ಮೌಲ್ಯಾಧಾರಿತ ಸಿನಿಮಾಗಳು ಅಲ್ವೇ? ಅಣ್ಣವರು ಅವ್ರದ್ದು ಚರಿತ್ರೆ ತೊಗೊಂಡಾಗ ಒಂದಷ್ಟು ಸಿಗುತ್ತೆ. ಅವ್ರು ಅಣ್ಣವ್ರು ಇಂಥ ಸಿನಿಮಾ ಮಾಡಿದ್ರು, ವಿಷ್ಣುವರ್ಧನ್ ಅವ್ರು ಇಂಥ ಸಿನಿಮಾ ಮಾಡಿದ್ರು, ಈ ಥರದೊಂದು ಸಿನಿಮಾ ಮಾಡಿದ್ರು. ನಾಳೆ ನಿಮ್ಮ ಜನ್ರೇಷನಲ್ಲಿ ನೀವೇನು ಕೊಟ್ಟೋಗ್ತೀರಿ? ಸಮಾಜಕ್ಕೆ ಏನಾದರೂ ಕೊಟ್ಟೋಗಿ, ನಿಮ್ಮ ಹೆಸರು ಅದ್ರ ಜೊತೆಲಿ ಉಳ್ಕೊಳ್ತದೆ ಅಷ್ಟೇ.